ಅಮ್ಮ ಪುಣ್ಯ ಪುಣ್ಯ, ದೊಡ್ಡ ಅನಾಹುತ ಆಯ್ತಮ್ಮ. ಏನ್ ಹೇಳ್ತಾ ಇದ್ದೀರಾ ಅಮ್ಮ? ಅಲ್ಲಿ ಹುತ್ತದ ಹತ್ರ ಮಾಯಾ ಬಂದಿದ್ಲಮ್ಮ. ಪುಣ್ಯ, ಅಳ್ಬೇಡಮ್ಮ. ನೀನ್ ಈಗ್ಲೇ ಬಂದ್ರೆ ನಿನ್ ಮಗುನ ಮಾಯಿನಿಂದ ಕಾಪಾಡ್ಕೋಬಹುದಮ್ಮ. ಈ ವಿಷಯ ವರ್ಮಾ ಅವರಿಗೆ ಹೇಳಿದ್ರೆ ಅವರೇ ಎಲ್ಲ ನೋಡ್ಕೋತಾರಮ್ಮ. ಬೇಡ 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 ಬೇಡಮ್ಮ, ಈ ವಿಷಯ ಹಸೆ ಮನೆ ಮೇಲೆ ಯಾರಿಗೂ ಗೊತ್ತಾಗ್ಬಾರ್ದು. ನಾನೇ ಹೋಗ್ತೀನಿ. ಇದೇ ಕಣೆ ನನ್ಗೂ ಬೇಕಾಗಿರೋದು. ಬಾ, ನಿನಗೊಂದ್ ಕತ್ತಿ ಕಾಣಿಸ್ತೀನಿ. ಈ ವಿಷಯ ಗೊತ್ತಾದ್ರೆ ಪರ್ಣಿಕಾ ಮದ್ವೆ ನಿಂತು ಹೋಗುತ್ತೆ. ನಾನು ಎಷ್ಟು ಹೇಳಿದ್ರು ಪರ್ಣಿಕಾ ಕೇಳಲ್ಲ. ಮಾವ ಅನಿರುದ್ಧ ಕೋಪ ಮಾಡ್ಕೋತಾರೆ. ದಯವಿಟ್ಟು ಯಾರಿಗೂ ಹೇಳ್ಬೇಡಿ. ಸರಿ ಆಯ್ತಮ್ಮ. ಅಮ್ಮ ನಾಗಮ್ಮ, ನಿನ್ನ ನಂಬ್ಕೊಂಡು ನನ್ ಮಗುನ ನಿನ್ನ ಹತ್ರ ಬಿಟ್ಟಿದ್ದೀನಿ. ಈಗ ನನ್ ಮಗುನ ಇಲ್ದಾಗಾಯ್ತಾ? ನಾನ್ ಏನ್ ಮಾಡ್ಬೇಕು? ನಮ್ಮಮ್ಮ ನನಗ್ ಬೇಕು. ನಮ್ಮಮ್ಮ ನನಗ್ ಬೇಕಮ್ಮ. ನಮ್ಮಮ್ಮ ನನಗ್ ಬೇಕು. ಅಮ್ಮ ಪುಣ್ಯ, ನಿನ್ನ ಮಗುನ ಕಾಪಾಡೋದಕ್ಕೆ ನಾನು ಮಾಡದೇ ಇರೋ ಪ್ರಯತ್ನನೇ ಇಲ್ಲ. ಆ ಮಹಾದೇವಿನ ಕಾಪಾಡ್ಕೋಬೇಕು ಅಂತ ನಮ್ಗೆ ಆಸೆ ಇಲ್ವಾ? ಆದ್ರೆ ನಾನು ಏನೂ ಮಾಡೋಕ್ಕಾಗ್ಲಿಲ್ಲ. ಆ ಮಾಯನ ಶಕ್ತಿ ಮುಂದೆ ನನ್ನ ಶಕ್ತಿ ಕಡಿಮೆ ಆಗೋಯ್ತು. ನನ್ನನ್ನು ಕ್ಷಮಿಸಮ್ಮ. ಅರ್ಥ ಆಯ್ತಾ? ಇವಾಗ್ಲಾದ್ರೂ ಈ ಮಾಯಾ ಶಕ್ತಿ ಏನು ಅಂತ? ಈ ಮಾಯಾ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಭಾವ, ಪುಣ್ಯ ಕೈಯಲ್ಲಿ ಅಕ್ಕ ಇಲ್ದೆ ನನ್ ಮದ್ವೆ ಮಾಡ್ಕೊಳ್ಳಲ್ಲ. ಇಲ್ಲೇ ಎಲ್ಲೋ ಇರ್ತಾಳೆ. ನಾನು ಹೋಗಿ ನೋಡ್ಕೊಂಬರ್ತೀನಿ. ಅಪ್ಪ, ಪುಣ್ಯ ಎಲ್ಲೂ ಕಾಣಿಸ್ತಾ ಇಲ್ಲ.
ಅನ್ಕೊಂಡಿದ್ ಥರಾನೇ ಆಯ್ತು. ಆ ಮಾಯಾ ಪುಣ್ಯಕ್ಕಂಗೆ ಏನೋ ಮಾಡಿರ್ತಾಳೆ. ಏಯ್, ಏನ್ ಮಾತಾಡ್ತಿದ್ಯಾ ಪರ್ಣಿಕಾ? ಮಾಯಾ ಪುಣ್ಯಾಗ ಏನ್ ಮಾಡ್ತಾಳೆ? ನೀವ್ ಅನ್ಕೊಂಡ ಹಾಗೆ ಮಾಯಾ ಮಾಮೂಲಿ ಮನುಷ್ಯ ಅಲ್ಲ ಮಾವಯ್ಯ, ನಾಗಕನ್ಯೆ. ನಾಗನಿಧಿಗೆ ಸಹಾಯ ಮಾಡಕ್ ಬಂದಿಲ್ಲ, ನಿಮ್ಮೆಲ್ರನ್ನೂ ಸಾಯಿಸ್ಬೇಕು ಅಂತಿದ್ದಾಳೆ. ಹೌದು ರೀ, ನೀವು ಪೂಜೆ ಮಾಡ್ತಿದ್ದಾಗ ಕುಲಗುರುಗಳು ಸ್ವಾಮಿಗಳನ್ನ ಕಳ್ಸಿದ್ರಲ್ಲ, ಅವ್ರು ಬಂದಾಗ ಏನ್ ನಡೀತು ಅಂದ್ರೆ ಅಷ್ಟೇ ಅಲ್ಲ ಮಾವಯ್ಯ, ನಮ್ಮಮ್ಮನ್ನ ಕಚ್ಚಿ ಸಾಯಿಸಿರೋದು ಕೂಡ ಆ ರಾಕ್ಷಸಿನೇ. ಸಾಯೋ ಕ್ಷಣದಲ್ಲಿ ಪುಣ್ಯಕ್ಕನ ಕೈಯಲ್ಲಿ ಪ್ರಾಣ ಬಿಡ್ತಾ ನನ್ ಮದ್ವೆ ಮಾಡಿಸ್ಬೇಕು ಅಂತ ಹೇಳಿದಾಳೆ.